ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಮಂಜುಳಾ ಕೆ ಮನೋಜ್ ಯೂಟ್ಯೂಬ್ ಚಾನೆಲ್. ಗುರು, ಆಸ್ಟ್ರೇಲಿಯಾದವರು ಸೂಪರ್ 8 ಕ್ವಾಲಿಫೈ ಆಗಲ್ಲ ಅಂತ ಮುಂಚೆ ಯಾರನ್ನಾರು ಕೇಳೋರ? ಯಾರು ಹಾಗೆ ಆಗ್ತಾರ ಗುರು ಅಂತಿರೋ, ಯಾರು ಆಗಲ್ಲ ಗುರು ಅಂತ ಯಾರು ಪ್ರೆಡಿಕ್ಟ್ ಮಾಡ್ತಿರ್ಲಿಲ್ಲ. 100 ಜನದಲ್ಲಿ ಒಬ್ರು ಸುಮ್ನೆ ತಮಾಷೆ ಹೇಳೋರೇನು. ಯಾರ್ಯಾರು ಕ್ರಿಕೆಟ್ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾರ ಅವ್ರು ಯಾರು ಆಸ್ಟ್ರೇಲಿಯಾದವ್ರು ಕ್ವಾಲಿಫೈ ಆಗಲ್ಲ ಅಂತ ಎಲ್ಲ ಹೇಳ್ತಿರ್ಲಿಲ್ಲ. ಬಟ್ ಅದಕ್ಕೆ ಗುರು, ಕ್ರಿಕೆಟ್ ಒಂಥರ ಫನ್ನಿ ಗೇಮ್ ಅಂತ ಹೇಳೋದು. ಆಸ್ಟ್ರೇಲಿಯಾ ಡಿಸ್ಕ್ವಾಲಿಫೈ ಆಗ್ಬಿಟ್ಟಿದೆ. ಇವತ್ತು ಐರ್ಲೆಂಡ್ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಅಲ್ಲಿ ಮಳೆ ಬಂತಲ್ಲ ಗುರು, ಅದು ಒಂಥರ ಮೇಜರ್ ಫ್ಯಾಕ್ಟರ್ ಆಯ್ತು ಅಂತಾನೆ ಹೇಳ್ಬಹುದು. ನೋಡಿ ಗುರು, ಆಸ್ಟ್ರೇಲಿಯಾದವ್ರು ಕ್ವಾಲಿಫೈ ಆಗ್ತಿಲ್ಲ ಸೂಪರ್ 8ಗೆ. ಒಂಥರ ಬೇಜಾರಾಗ್ತಾ ಇದೆ. ಯಾವ್ದು ಮೇನ್ ಟ್ರಿಯೋ ಇರ್ಲಿಲ್ಲ ಗುರು. ಮಿಚೆಲ್ ಸ್ಟಾರ್ಕ್ ರಿಟೈರ್ಡ್, ಜೋಶ್ ಹೇಜಲ್ವುಡ್ ಮತ್ತೆ ಪ್ಯಾಟ್ ಕಮಿನ್ಸ್ ಗೆಲ್ಲ ಇಂಜುರಿ ಆಗಿ ಅವರ ಟ್ರಿಯೋ ಇರ್ಲಿಲ್ಲ. ಯಾವ ಬೌಲಿಂಗ್ ಅಲ್ಲಿ ಒಂಚೂರು ಸ್ಟ್ರಗಲ್ ಇತ್ತು ಅವ್ರದ್ದು. ಲೆಕ್ಕದಲ್ಲಿ ಒಂಚೂರು ಬ್ಯಾಟಿಂಗು ಕೈ ಕೊಡ್ತು ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಜಿಂಬಾಬ್ವೆ ಮೇಲೆ ಆರಾಮ್ಸಾಗಿ ಚೇಸ್ ಮಾಡಿರ್ತಿದ್ರು. ಇನ್ನೊಂದು ಮ್ಯಾಚ್ ಇದೆ, ನೀವು ಪಾಯಿಂಟ್ಸ್ ಟೇಬಲ್ ನ ನೋಡ್ತಿದ್ದೀರಾ ಗುರು. ಇನ್ನೊಂದು ಮ್ಯಾಚ್ ಗೆದ್ರು ಸಹ 4 ಪಾಯಿಂಟ್ ಆಗತ್ತೆ. ಅಟ್ಲೀಸ್ಟ್ 3ನೇ ಸ್ಥಾನಕ್ಕೆ ಬರ್ಬೋದು ಆಸ್ಟ್ರೇಲಿಯಾದವ್ರು ಅಷ್ಟೇ. ಒಮನ್ ಮೇಲೆ ನನ್ ಪ್ರಕಾರ ಗೆಲ್ತಾರ ಗುರು. ನೋಡಮ್ಮ, ಅದನ್ನು ಏನೇನೋ ಮಾಡ್ತಾರ, ಯಾರು ಆಡಿಸ್ತಾರ. ಐ ಥಿಂಕ್ ಗೆದ್ಕೊಂಡು ಹೋಗ್ತಾರೆ ಅನ್ಸದ್ ಗುರು. ಒಮನ್ ಮೇಲೆ ಅಷ್ಟೇ. ಇಂಡಿಯಾಗ್ ಬರಗೆ ಇಲ್ಲ, ಆಸ್ಟ್ರೇಲಿಯಾದವ್ರ ಹಗ್ಗೆ ಹೋಯ್ತಾ ಇರ್ಬೇಕು ಹಗ್ಗೆ ಆಸ್ಟ್ರೇಲಿಯಾಗೆ. ಗ್ರೂಪ್ 1 ಅಲ್ಲಿ ಆಸ್ಟ್ರೇಲಿಯಾನ ಜಿಂಬಾಬ್ವೆ ರಿಪ್ಲೇಸ್ ಮಾಡಿರೋದ್ರಿಂದ ಇಂಡಿಯಾ ವರ್ಸಸ್ ಜಿಂಬಾಬ್ವೆ ಮ್ಯಾಚ್ ಚೆನ್ನೈ ಚೀಪಕ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ನೋಡ್ಬೇಕು ಆ ಒಂದು ಮ್ಯಾಚ್ ಏನಾಗುತ್ತೆ ಅಂತ. ಒಂಥರ ಇದು ಎಲ್ಲಾ ಟೀಮ್ಸ್ಗೂ ಈಸಿ ಆಯ್ತು ಗುರು. ಲೆಕ್ಕದಲ್ಲಿ ಆಸ್ಟ್ರೇಲಿಯಾದವ್ರು ಬರ್ದೇ ಇರೋದೆ ಸೂಪರ್ 8ಗೆ ಬಂದಿದ್ರೆ ಅಲ್ಲೇನಾದ್ರು ವಾರ್ದ್ ಬೇಕಾದ್ರೆ ಒಡ್ಗಿಟ್ಟು ಹೋಗಿರೋದೇ. ಟ್ರಾವಿಸ್ ಮಾರ್ಚ್ ಹೊಡೆದಿದ್ದೆಲ್ಲ 8ಗಳನ್ನೆಲ್ಲ ನೋಡಿದ್ರಲ್ಲ ಗುರು. ಇಲ್ಲೆಲ್ಲ ಆ ರೇಂಜ್ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ತಲೆ ಬಿಸಿ ಆಗ್ಬಿಡ್ತಿತ್ತು. ಪ್ರಥಮ್ ನಿಸ್ಸಾಂಕ್ ಅವ್ರಿಗೆ ಎಲ್ಲಾ ಟೀಮ್ ಅವರು ಒಂದ್ ಸೆಲ್ಯೂಟ್ ಹೊಡೆದಿರ್ತಾರೆ. ಒಂದ್ ಲೆಕ್ಕದಲ್ಲಿ ಪಾಕಿಸ್ತಾನದವ್ರು ಒಂಚೂರು ಬೇಜಾರ್ ಮಾಡ್ಕೊಳ್ತಾರೆ ಗುರು ಅಷ್ಟೇ. ಇದು ಯಾರು ಬೇಜಾರ್ ಮಾಡ್ಕೊಂಡಿರಲ್ಲ. ಇದೆಲ್ಲ ಹೋದ್ರಲ್ಲ ಗುರು ಈ ಆಸ್ಟ್ರೇಲಿಯಾದವರು ಅಂತ ಅನ್ಕೋ ಇರ್ತಾರೆ. ಆಸ್ಟ್ರೇಲಿಯಾದವರು ಇಷ್ಟು ಬೇಗ ಎಕ್ಸಿಟ್ ಆಗಿರೋದ್ರ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಹೊಡಿರಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.